ಗದಗ ಜಿಲ್ಲೆ ರೋಣ ತಾಲೂಕು ಕೌಜಗೇರಿ ಗ್ರಾಮದಲ್ಲಿ ನರಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಸಿ ಪಾಟೀಲ್ ಅವರು ಗ್ರಂಥಾಲಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡಗಳನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಉಮೇಶ್ ಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಗೌಡ್ರು ಭಾಗವಹಿಸಿದ್ದರು. ಇನ್ನೊಬ್ಬರು ಭೂಮಿ ಪೂಜೆ ಮಾಡಿದ್ದ ಉದ್ಘಾಟನೆ ಮಾಡಿಲ್ಲ. ಆ ರೀತಿಯಾಗಿ ಈ ರಾಜ್ಯದ ಮತ್ತು ಕ್ಷೇತ್ರದ ಸೇವೆಯನ್ನು ಮಾಡುವಂಥ ಅವಕಾಶ ಕಳೆದ ಬಾರಿ ಒದಗಿ ಬಂದಿತ್ತು. ಇವತ್ತು ನಮ್ಮ ತಾಯಂದ್ರೆ ಕುಂತಾರ ನೋಡಿಲ್ಲ, ಕಾಕಾ ಪಾಟೀಲ್ ನನಗೂ ಫ್ರೀ, ನಿನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಇದೇನು ಹೆಂಡತಿಗೂ ಫ್ರೀ ಅಂದ್ಕೊಂಡೆ ಮನೆಯಾಗಿ ಯಜಮಾನ್ರು BJPಗೆ ಹಾಕಿದ್ರು, ಅವ್ರು ಕಾಂಗ್ರೆಸ್ಗೆ ಹಾಕಿದ್ರು. ಆದರೂ ಏನೋ ಹಂಗೋ ಹಿಂಗೋ ಅತಿ ಹೇಳ್ಕೊಂತ ಉಸಿರಾಡಿಸ್ಕೊಂತ ಹಂಗೋ ಹಿಂಗೋ ಟೈಗ್ ಬಂದು ದಡ ಸೇರಿನಿ. ಅದೇ ಒಂದು ಪುಣ್ಯ ನಿಮ್ಮೆಲ್ಲರಿಗೂ ನಾನು ಉತ್ತಮಬಹುದು. ಅದನ್ನು ಈಗ PDO ನಾನು ಮನವಿಯನ್ನು ಮಾಡ್ತೇನೆ. ನಮ್ಮ ಕಾರ್ಯನಿರ್ವಾಹಕ ನಿರ್ವಾಹಕ ಅಧಿಕಾರಿಗಳು ಚಂದ್ರಶೇಖರ್ ಹೇಳಿದಾಗ ಒಂದಿಷ್ಟು ಪುಸ್ತಕ, ಒಂದೆರಡು ಪೇಟಿ ಮಾಡಿದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆತ್ಮೀಯರಾದ ಸುರೇಶ್ ಗೌಡ್ರವರೇ, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರೇ ಹಾಗೂ ರೋಡ್ ತಾಲೂಕಿನ ಪಂಚಾಯತಿಯ ಇಒ ಅವರೇ, ಇಂಜಿನಿಯರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಭಾರತೀಯ ಜನತಾ ಪಕ್ಷದ ಯಾವತ್ತು ಗಣ್ಯಮಾನ್ಯ ವ್ಯಕ್ತಿಗಳೇ,